ಬಿಬಿಎಂಪಿ ಪೌರ ಕಾರ್ಮಿಕರ ಡ್ರೆಸ್ ಕೋಡ್ ಚೇಂಜ್ ಮಾಡಲಾಗಿದೆ. ಪೌರ ಕಾರ್ಮಿಕರ ಯೂನಿಫಾರ್ಮ್ ಬದಲಾವಣೆಗೆ ಬಿಬಿಎಂಪಿ ಇದೀಗ ಅಸ್ತು ಎಂದಿದೆ. ಬಿಬಿಎಂಪಿ ಪೌರ ಕಾರ್ಮಿಕರ ಡ್ರೆಸ್ ಕೋಡ್ ಅನ್ನು ಚೇಂಜ್ ಮಾಡಲಾಗಿದೆ. ಪೌರ ಕಾರ್ಮಿಕರ ಯೂನಿಫಾರ್ಮ್ ಬದಲಾವಣೆಗೆ ಬಿಬಿಎಂಪಿ ಅಸ್ತು ಎಂದಿದೆ. ಡ್ರೆಸ್ ಕೋಡ್ ಬದಲಾವಣೆಗೆ ಕಾರ್ಮಿಕರು ಮನವಿಯನ್ನ ಮಾಡಿದ್ರು. ಇದೀಗ ಅವರ ಮನವಿಗೆ ಬಿಬಿಎಂಪಿ ಸ್ಪಂದಿಸಿದೆ. ಯೂನಿಫಾರ್ಮ್, ಸ್ವೆಟರ್, ಕ್ಯಾಪ್ ಕೊಡಲು ನಿರ್ಧಾರವನ್ನ ಮಾಡಿಕೊಂಡಿದೆ. ಇನ್ನು ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆ, ಬ್ಲೌಸ್, ಸ್ವೆಟರ್, ಕ್ಯಾಪ್ ಅನ್ನ ಕೊಡಲು ನಿರ್ಧಾರ ಮಾಡಿಕೊಂಡಿದ್ದಾರೆ. ಇನ್ನು ಪುರುಷರಿಗೆ ಪ್ಯಾಂಟ್, ಟಿ ಶರ್ಟ್, ಸ್ವೆಟರ್ ಹಾಗೂ ಕ್ಯಾಪ್ ನೀಡಲು ನಿರ್ಧಾರ ಮಾಡಿಕೊಂಡಿದ್ದಾರೆ. 16,000 ಪೌರ ಕಾರ್ಮಿಕರಿಗೂ 2 ಜೊತೆ ಸಮವಸ್ತ್ರವನ್ನ ನೀಡಲು ಬಿಬಿಎಂಪಿ ನಿರ್ಧಾರವನ್ನ ಮಾಡಿಕೊಂಡಿದೆ. ಬಿಬಿಎಂಪಿ ಪೌರ ಕಾರ್ಮಿಕರ ಡ್ರೆಸ್ ಕೋಡ್ ಚೇಂಜ್ಗೆ ಇದೀಗ ಅಸ್ತು ಎಂದಿದೆ. ಯಾಕೆಂದ್ರೆ ಸಾಕಷ್ಟು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬಿಬಿಎಂಪಿ ಪೌರ ಕಾರ್ಮಿಕರು ಏನಿದ್ರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ನಮಗೆ ಸರಿಯಾದ ಮೂಲಭೂತ ಸೌಕರ್ಯ ಒದಗಿಸಿಕೊಡಿ, ಆರೋಗ್ಯ ಸವಲತ್ತು ನೀಡಿ, ಇನ್ನೂ ಅನೇಕ ಬೇಡಿಕೆಗಳಿತ್ತು. ಅದರ ಜೊತೆಗೆ ನಮ್ಮ ಯೂನಿಫಾರ್ಮ್ ಬದಲಾವಣೆ ಮಾಡಿ ಎಂಬ ಬೇಡಿಕೆಯನ್ನು ಕೂಡ ಬಿಬಿಎಂಪಿಯ ಮುಂದೆ ಪೌರ ಕಾರ್ಮಿಕರು ಇಟ್ಟಿದ್ರು. ಇದೀಗ ಆ ಪೌರ ಕಾರ್ಮಿಕರು ಇಟ್ಟಿದ್ದಂತಹ ಬೇಡಿಕೆಗೆ ಬಿಬಿಎಂಪಿ ಅಸ್ತು ಎಂದಿದೆ. ಡ್ರೆಸ್ ಕೋಡ್ ಬದಲಾವಣೆಯನ್ನ ಮಾಡಿದೆ. ಯೂನಿಫಾರ್ಮ್, ಸ್ವೆಟರ್, ಕ್ಯಾಪ್ ಕೊಡಲು ನಿರ್ಧಾರವನ್ನು ಕೂಡ ಮಾಡಿಕೊಂಡಿದೆ. ಬಟ್ಟೆಗಾಗಿ ಅವ್ರಿಗದ್ದು ಒಂದು ಸಮಿತಿ ಇದೆ. ಆ ಸಮಿತಿಯಿಂದ ಅನುಮೋದನೆ ಪಡೆದುಬಿಟ್ಟು ಬೇರೆ ಕಲರು ಮತ್ತು ಬೇರೆ ಥರ ಫ್ಯಾಬ್ರಿಕ್ದು ಅನುಮೋದನೆ ಆಗಿದೆ. ನಮ್ಮ ಸಂಘ ಇದೆ, ಪೌರ ಕಾರ್ಮಿಕರ ಸಂಘ, ಅವರಿಂದ ಎಲ್ಲ ಒಪ್ಪಿಗೆ ಪಡೆದು ಮಾಡಿದ್ದಾರೆ. ಇದನ್ನು ಸರಬರಾಜು ಕೂಡ 6,000 ಅಂದರೆ ಒಬ್ಬೊಬ್ಬರಿಗೆ 2 ಪೇರ್ ಕೊಡ್ತೀವಿ. 6,000 ಈಗ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ 1.5 ಮಂತ್ಸ್ನಲ್ಲಿ ಅಂದರೆ ಬೈ ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್ 15 ಒಳಗಾಗಿ ಎಲ್ಲರಿಗೂ 2 ಪೇರ್ ಬರುತ್ತೆ. ಪೌರ ಕಾರ್ಮಿಕರ ಬಟ್ಟೆಗಾಗಿ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಡ್ರೆಸ್ ಕೋಡ್ ಬದಲಾವಣೆಗೆ ಕಾರ್ಮಿಕರು ಸಾಕಷ್ಟು ಬಾರಿ ಮನವಿಯನ್ನ ಇಟ್ಟಿದ್ರು. ಇದೀಗ ಪೌರ ಕಾರ್ಮಿಕರ ಯೂನಿಫಾರ್ಮ್ ಬದಲಾವಣೆಗೆ ಬಿಬಿಎಂಪಿ ಅಸ್ತು ಎಂದಿದೆ. ಏನಿದೆ ಈ ಕುರಿತು ಅಪ್ಡೇಟ್? ಎಸ್ ಸಾಹಿತ್ಯ, ಇವತ್ತು ಏನು ಬೆಂಗಳೂರು ಇಷ್ಟು ಸ್ವಚ್ಛವಾಗಿದೆ ಅಂದ್ರೆ ಇದಕ್ಕೆ ಕಾರಣ ಪೌರ ಕಾರ್ಮಿಕರು. ಇಂತಹ ಪೌರ ಕಾರ್ಮಿಕರಿಗೆ ಒಂದಿಷ್ಟು ಮೂಲಭೂತ ಸೌಕರ್ಯಗಳು, ಜೊತೆಗೆ ಅವ್ರಿಗೆ ಸಂಬಂಧಪಟ್ಟಂತಹ ಶೂ ಆಗಿರ್ಬೋದು, ಜೊತೆಗೆ ಕೈ ಹ್ಯಾಂಡ್ ಬ್ಲೌಸ್ ಆಗಿರ್ಬೋದು, ಇದೆಲ್ಲದು ಸರ್ಕಾರ ಒದಗಿಸುವಂತ ಕೆಲಸ ಮಾಡಬೇಕಾಯ್ತು. ಆದ್ರೆ ಕಳೆದ 2 ವರ್ಷಗಳಿಂದ ಯಾವುದೇ ಅವರಿಗೆ ಬಟ್ಟೆ ಆಗಿರ್ಬೋದು, ಜೊತೆಗೆ ಶೂ ಮತ್ತೆ ಹ್ಯಾಂಡ್ ಬ್ಲೌಸ್ ಮತ್ತೆ ಪೊರಕೆ ಇತ್ಯಾದಿ ಸಾಮಗ್ರಿಗಳನ್ನು ಯಾವುದು ಒದಗಿಸಿರಲಿಲ್ಲ. ಸೊ ಹೀಗಾಗಿ ಒಂದಿಷ್ಟು ಪೌರ ಕಾರ್ಮಿಕರು ನಮಗೆ ಒಂದಿಷ್ಟು ಬಟ್ಟೆಗಳು, ಜೊತೆಗೆ ಸಂಬಂಧಪಟ್ಟಂತಹ ಏನು ಸಲಕರಣೆಗಳು ಬೇಕು ಅದೆಲ್ಲವೂ ಬೇಡಿಕೆ ಇಟ್ಟಿದ್ರು. ಅದರಂತೆ ಈಗ ಬಿಬಿಎಂಪಿ ಕೂಡ ಬಟ್ಟೆಗಳನ್ನ ಕೊಡೋದಕ್ಕೆ ತೀರ್ಮಾನ ಮಾಡಿರುವಂತದ್ದು. ಜೊತೆಗೆ ಅಂದ್ರೆ ಈ ಬಾರಿ ಏನು ಮಹಿಳೆಯರಿಗೆ ಸ್ಯಾರಿ, ಜೊತೆಗೆ ಬ್ಲೌಸ್ ಸೇರಿದಂತೆ ಸ್ವೆಟರ್ ಮತ್ತೆ ಕ್ಯಾಪ್ ಕೊಡಲು ಮುಂದಾಗಿದೆ. ಜೊತೆಗೆ ಇನ್ನ ಪುರುಷ ಪೌರ ಕಾರ್ಮಿಕರಿಗೆ ಪ್ಯಾಂಟ್, ಟಿ ಶರ್ಟ್ ಮತ್ತೆ ಸ್ವೆಟರ್ ಜೊತೆಗೆ ಕ್ಯಾಪ್ ಸೇರಿದಂತೆ ಒಟ್ಟು ಬೆಂಗಳೂರು ನಗರದಲ್ಲಿ 16,000 ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಇನ್ನು ಆಗಸ್ಟ್ 15ರಂದೇ ಬಟ್ಟೆಯನ್ನ ಕೊಡಲು ತೀರ್ಮಾನ ಮಾಡಿದೆ. ಒಂದಿಷ್ಟು ಇಲ್ಲಿ ಪೌರ ಕಾರ್ಮಿಕರು ನಾನು ಸರ್, ಈಗ ನಿಮ್ಗೆ ಏನು ಒಂದಿಷ್ಟು ಬೇಡಿಕೆಗಳಿತ್ತು, ಬಟ್ಟೆ ಆಗಿರ್ಬೋದು, ಹ್ಯಾಂಡ್ ಬ್ಲೌಸ್ ಆಗಿರ್ಬೋದು, ಶೂ ಆಗಿರ್ಬೋದು, ಸರಿಯಾಗಿ ಸರ್ಕಾರ ನಿಮ್ಗೆ ಒದಗಿಸುವಂತ ಕೆಲಸ ಮಾಡ್ತಿಲ್ಲ. ಆದ್ರೆ ಈಗ ಒಂದಿಷ್ಟು ನಿಮ್ಮ ಏನು ಯೂನಿಫಾರ್ಮ್ ಇದೆ, ಯೂನಿಫಾರ್ಮ್ ಅಲ್ಲಿ ಒಂದಿಷ್ಟು ಕಲರ್ ಬದಲಾವಣೆ ಮಾಡಿ ಈಗ ಕೊಡೋದಕ್ಕೆ ಮುಂದಾಗಿದೆ ಬಿಬಿಎಂಪಿ. ತಾವೇನು ಹೇಳಕ್ ಇಷ್ಟಪಡ್ತೀರಿ? ಸರ್, ಲಾಸ್ಟ್ 2 ವರ್ಷ ಹಿಂದೆ ಈ ಯೂನಿಫಾರ್ಮ್ ಬಟ್ಟೆ ಕೊಟ್ಟಿದ್ರು ನಮಗೆ. ಆದ್ರೆ ನಾವು ತುಂಬಾ ದಿವಸಗಳಿಂದ ನಮ್ಗೆ ಯೂನಿಫಾರ್ಮ್ ಕೊಡಿ ಅಂತ ಹೇಳಿದ್ವು. ಈ ಸರಿ ನಮ್ಮ ಸರ್ಕಾರದವರು ಏನ್ ಮಾಡಿದ್ದಾರೆ, ಕಮಿಷನರ್ ಸಾಹೇಬರು ಈ ಸರಿ ನಿಮ್ಗೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಬಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಕಲರ್ ಮತ್ತು ನೀಲಿ ಕಲರು, ಆಮೇಲೆ ಲೇಡೀಸ್ಗೆ ನೀಲಿ ಸ್ಯಾರಿ ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಒಂದು ತಿಂಗಳ ಹಿಂದೆ ನಮ್ಗೆ ರೈನ್ ಕೋಟ್ ಎಲ್ಲ ಕೊಟ್ಟಿದ್ದಾರೆ ಸರ್. ಸರ್, ಓಕೆ, ಇನ್ನೊಬ್ರು ಇದಾರೆ ಬ್ರದರ್. ಈಗ ನಿಮ್ಗೆ ಈ ಹೊಸದಾಗಿ ಅಂದ್ರೆ ಬಟ್ಟೆ ಕಲರ್ ಅಲ್ಲಿ ಯೂನಿಫಾರ್ಮ್ ಅಲ್ಲಿ ಬದಲಾವಣೆ ಮಾಡಿ ಒಂದಿಷ್ಟು ಸ್ವೆಟರ್ ಮತ್ತೆ ಕ್ಯಾಪ್ ಬಟ್ಟೆಯನ್ನ ಕೊಡ್ತಾ ಇದೆ. ಏನ್ ಹೇಳ್ತೀರಿ? ಏನ್ ಬಟ್ಟೆ ಕೊಟ್ಟಕ್ಕೆ ಏನ್ ಸಂತೋಷ, ಅದೇನ್ ತೊಂದರೆ ಏನಿಲ್ಲ. ಏನಂದ್ರೆ ನಮ್ಗೆ ಮಳೆ ಟೈಮ್ದಲ್ಲಿ ಏನಂದ್ರೆ ಅವರು ನಮ್ಗೆ ಮೈನ್ ಮುಖ್ಯ ಶೂ ಅನ್ನು ಕೊಡ್ಬೇಕು. ಯಾಕಂದ್ರೆ ಶೂ ಕೊಟ್ಟಿಲ್ಲ ಕಾರಣಕ್ಕೆ ಅನೇಕ ಗಾಜ್ ಪೀಸ್ಗಳು, ರಸ್ತೆಗಳು, ಜಲ್ಲಿ ಪೀಸ್ಗಳು ಕಾಲಲ್ಲಿ ಕೆಲಸ ಮಾಡುವಾಗ ನಮ್ಗೆ ಚುಚ್ಕೊಂತ ಇರುತ್ತೆ. ಅದಕ್ಕೆ ಅನೇಕ ರೀತಿಗಳು ಅಧಿಕಾರಿಗಳು ಇದ್ರ ಬಗ್ಗೆ ನಮಗೆ ಸೂಚನೆ ತಗೋಬೇಕು ಹಿಂಬೆಡೆಗೆ ಅಂತ ನಾವು ಮಣಿಗೆ ಇದ್ಕೊಂಡ್ಕೊಂಡೆ. ಈ ಹಿಂದೆ ಎಷ್ಟು ದಿನ ಆಗಿತ್ತು ಯೂನಿಫಾರ್ಮ್ ಕೊಟ್ಟು? ಯೂನಿಫಾರ್ಮ್ ಕೊಟ್ಟು ನಮ್ಗೆ 2 ವರ್ಷ ಆಗಿದೆ. ಇವಾಗ ಆಗಸ್ಟ್ 15ಗೆ ನಮ್ಗೆ ಕಮಿಷನರ್ ಸಾಹೇಬರು ಕೊಡ್ತೀವಿ ನಿಮ್ಮ ಡ್ರೆಸ್ಸು ಅಂತ ನಮ್ಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಇದಕ್ಕೆ ಅದು ಮುಂದೆ ನಮ್ಗೆ ಮಳೆ ಟೈಮ್ದಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಜರ್ಕಿನ್ ಕೊಡಿ ಅಂತ ಕೇಳಿದ್ವಿ. ಜರ್ಕಿನು 3 ತಿಂಗಳಾಯ್ತು ಕೊಟ್ಟಿಯವರು. ಇದಕ್ಕಿಂತ ನಮಗೊಂದು ಸಂತೋಷ ಆಯ್ತು. ಏನಂದ್ರೆ ಆಗಸ್ಟ್ 15ಗೆ ನಮ್ಗೆ ಡ್ರೆಸ್ ಕೊಡ್ತೀವಿ ಅಂತ ಕಮಿಷನರ್ ಭರವಸೆ ಕೊಟ್ಟಿದ್ದಾರೆ. ಅದ್ ಜೊತೆ ನಮ್ಗೆ ಶೂ ಕೊಟ್ರು ಇನ್ನೂ ಒಳ್ಳೇದು, ಇನ್ನೇನಿಲ್ಲ.
ಅಂದ್ರೆ ಸಾಹಿತ್ಯ ಏನ್ ಈಗ ಒಟ್ಟಾರೆ ಈಗ BBMP ಅವರು ಯೂನಿಫಾರ್ಮ್ ಕೊಡ್ತಿದ್ದಾರೆ ಇವ್ರಿಗೆ ಪೌರ ಕಾರ್ಮಿಕರಿಗೆ. ಇದ್ರ ಜೊತೆಗೆ ಮತ್ತೆ ನಮಗೆ ಮುಖ್ಯವಾಗಿ ನಾವು ಕಸ ಕಡ್ಡಿ ಎತ್ತೋದ್ರಿಂದ ನಮಗೆ ಹ್ಯಾಂಡ್ ಬ್ಲೌಸ್ ಜೊತೆಗೆ ಆ ಶೂ ಮತ್ತೆ ಇನ್ನಿತರ ನಮ್ಗೆ ಏನು ಪರಕೆ ಸೇರಿದಂತೆ ಇನ್ನಿತರ ಯಾವೆಲ್ಲ ನಮಗೆ ಸಲಕರಣೆಗಳು ಬೇಕು ಎಲ್ಲವುದು ಒದಗಿಸಿಕೊಡ್ಲಿ ಅಂತೇಳಿ ಇವರು ಮತ್ತಷ್ಟು ಆಗ್ರಹ ಮಾಡ್ತಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಅಪ್ಡೇಟ್ಗಾಗಿ.